ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೊಲೆ ಕೇಸ್ ತನಿಖೆ ಮಾಡ್ತಾ ಇರುವ ಕಾರ್ಯವೈಖರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆದರೆ ಸ್ಟೇಷನ್ನಲ್ಲಿ ಕೊಲೆ ಆರೋಪಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರಾ ಅನ್ನೋ ಅನುಮಾನವೂ ಮೂಡಿದೆ. ಖಾಕಿ ನಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಜನ ಓಡಾಡೋಕು ಆಗ್ತಿಲ್ಲ, ಸಾರ್ವಜನಿಕರನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ಳುತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹೊದಿಕೆಯಾಗಿದೆ. ವಿಪರ್ಯಾಸ ಅಂದ್ರೆ ಠಾಣೆಯ ಮೇನ್ ಡೋರ್ ಅನ್ನು ಮುಚ್ಚಿ ಕಳ್ಳಾಟವಾಡ್ತಿದ್ರು. ಪವಿತ್ರ ಗೌಡ ಬರ್ತಿದ್ದಂತೆ ಸ್ಟೇಷನ್ ಮೇನ್ ಡೋರ್ ಕ್ಲೋಸ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಅಂಡ್ ಗ್ಯಾಂಗ್ ಬಂದಿದ್ದು ಇಡೀ ಠಾಣೆಯನ್ನ ಮದ್ವೆ ಚಿತ್ರದಂತೆ ಮಾಡಿಬಿಟ್ಟಿದ್ದಾರೆ. ಠಾಣೆ ಸುತ್ತಲೂ ಶಾಮಿಯಾನ ರಾರಾಜಿಸುತ್ತಿದೆ. ಎದುರಿನ ರಸ್ತೆಯೇ ಬಂದ್ ಆಗಿದೆ. ಈ ನಡುವೆ ಇವತ್ತು ಮೊದಲ ಆರೋಪಿ ಪವಿತ್ರರನ್ನ ಮಹಿಳಾ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಕರೆತಂದ್ರು. ಪವಿತ್ರ ಗೌಡ ಹೆಂಬಾಗಿಲಿನಿಂದ ಒಳಗೆ ಬರ್ತಿದ್ದಂತೆ ಠಾಣೆಯ ಮುಖ್ಯ ದ್ವಾರವನ್ನೇ ಬಂದ್ ಮಾಡಿದ್ರು. ಸಾರ್ವಜನಿಕರ ಪಾಲಿಗೆ ಪೊಲೀಸ್ ಠಾಣೆ ಇದ್ದು ಇಲ್ಲದಂತಾಯಿತು. ವಿಐಪಿ ಟ್ರೀಟ್ಮೆಂಟ್ ಶಂಕೆ, ಸಿಸಿಟಿವಿ ದೃಶ್ಯಾವಳಿಗೆ ಮನವಿ. ಕೊಲೆ ಆರೋಪಿಗಳಿಗೆ ಪೊಲೀಸರು ವಿಐಪಿ ಟ್ರೀಟ್ಮೆಂಟ್ ನೀಡ್ತಿರೋ ಸಂಶಯವಿದೆ. ಶಾಮಿಯಾನದಿಂದ ಸ್ಟೇಷನ್ ಕವರ್ ಮಾಡಿರೋದ್ಯಾಕೆಂದು ವಕೀಲರು ಪ್ರಶ್ನಿಸಿದ್ದಾರೆ. ಠಾಣೆಯಲ್ಲಿನ 48 ಗಂಟೆಗಳ ಸಿಸಿಟಿವಿ ದೃಶ್ಯಾವಳಿ ನೀಡುವಂತೆ ವಕೀಲರ ನಿಯೋಗವೊಂದು ಮನವಿ ನೀಡಿದೆ. ಟಿವಿ9 ವರದಿ ಬಳಿಕ ಬ್ಯಾರಿಕೇಡ್ ತೆರವು ಮಾಡಿದ ಖಾಕಿ. ಇನ್ನು ದರ್ಶನ್ ಅಭಿಮಾನಿಗಳ ಕಾರಣವೊಡ್ಡಿ ಪೊಲೀಸರು ಠಾಣೆ ಎದುರಿನ ರಸ್ತೆಯ ಎರಡೂ ಬದಿಗೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು. ಇದರಿಂದ ಸ್ಥಳೀಯರಿಗೆ, ವಾಹನ ಸವಾರರಿಗೆ ತೊಂದರೆ ಆಗ್ತಿತ್ತು. ಈ ಬಗ್ಗೆ ಟಿವಿ9 ವರದಿ ಮಾಡ್ತಿದ್ದಂತೆ ಬ್ಯಾರಿಕೇಡ್ ತೆರವು ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.